गो माता की, बोलो गो माता की। रक्षिಸಿ रक्षिಸಿ ನಮ್ಮಲ್ಲಿಯ ಕೆಲವು ಅಂಡೆ ಬೆರಕಿಗಳು ಸಹಿತ ಈ ಕೃತ್ಯದಲ್ಲಿ ಭಾಗಿಯಾಗಿರುವುದು ಮನಸ್ಸಿಗೆ ಬಹಳ ದುಃಖವನ್ನು ಉಂಟು ಮಾಡುತ್ತದೆ. ಯಾಕಂದ್ರೆ ಅವರ DNA ಬಿರಿಯಾನಿ ಸೇರಿ ಬಿಟ್ಟಿದೆ. ಆದ್ರೆ ಅವರು ಬರ್ತಿದ್ದಾರೆ ಏನಂತ ಹೇಳಿದ್ರೆ, ಬಿರಿಯಾನಿಯನ್ನ ಬೇಯಿಸುವಂತಹ ಜನರು ಬಿರಿಯಾನಿಯನ್ನ ತಿಂದ ಮೇಲೆ ಒಂದು ಕೀರ್ ಅನ್ನುವಂತ ಸಿಹಿ ಪದಾರ್ಥವನ್ನ ಮಾಡ್ತಾರೆ. ಆ ಕೀರಿಗೆ ಹಾಲನ್ನು ಒದಗಿಸುವುದು ನಮ್ಮ ಗೋಮಾತೆಯ ಬಿಟ್ಟರೆ ಹಂದಿ ಮಾತೆ ಅಲ್ಲ ಎನ್ನುವಂತ ಬಿರಿಯಾನಿಯನ್ನ ಬೇಯಿಸುವವರು ಸಹಿತ ನಿಮ್ಮ ಹಬ್ಬ ಸುಗಮವಾಗಿ ಆಗಬೇಕು ಅಂತ ಹೇಳಿದ್ರೆ ಗೋಮಾತೆಯನ್ನ ನಾವು ಇನ್ನು ತಿನ್ನಬಾರದು ಎನ್ನುವಂತ ಪ್ರಜ್ಞೆಯನ್ನ ತಲೆಗೆ ಇಟ್ಟುಕೊಂಡರೆ ಅವರು ಸಹಿತ ಎಂದಿಗೂ ಸಹಿತ ಗೋವನ್ನ ಹಿಂಸಿಸಲಾರರು. ಆದ್ದರಿಂದ ಹೇಳ್ತಾ ಇದ್ದೇನೆ, ಗೋವನ್ನ ತಾಯಿಗೆ ಹೋಲಿಸ್ತಾ ಇದ್ದೀವಿ. ಇಂದು ನಮ್ಮ ರಸ್ತೆಯಲ್ಲಿ ಬಿಟ್ಟಂತ ದನಗಳನ್ನ ಹೊತ್ತುಕೊಂಡು ಹೋದ್ರು. ಇವತ್ತು ಕೃಷ್ಣಾಚಾರ್ಯವರ ಕೊಟ್ಟಿಗೆಗೆ ಬಂದು ದನಗಳನ್ನ ಹೊತ್ತುಕೊಂಡು ಹೋದ್ರು. ನಾಳೆ ನಮ್ಮ ಮನೆಯೊಳಗಿರುವ ನಮ್ಮ ಸಹೋದರಿಯರನ್ನ ತಾಯಂದಿರನ್ನ ಹೊತ್ತುಕೊಂಡು ಹೋಗುವಾಗಲೂ ನಾವು ನಿರ್ವೀರ್ಯರಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದಲೇ ಇವತ್ತು ಪ್ರತಿಯೊಬ್ಬರು ಲಾರೆನ್ಸ್ ಬಿಷ್ಣೋಯಿ ಆಗುವಂತ ತವಕನ್ನ ಯುವಕರು ತೋರಿಸ್ತಾ ಇದ್ದಾರೆ ಎನ್ನುವಂತ ಮಾತನ್ನು ನಾನು ಹೇಳ್ತಾ ಇದ್ದೇನೆ. ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಾಗಿ ಆ ಮಾತನ್ನು ನಾನು ಬೆಂಬಲಿಸ್ತೇನೆ, ಆ ಮಾತನ್ನ ಗೌರವಿಸ್ತೇನೆ. ನಿನ್ನೆ ಕಾರವಾರದಲ್ಲಿ ನಾವು ಒಂದು ಪ್ರೆಸ್ ಮೀಟ್ ಮಾಡಿದ್ವಿ. ಸಾಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು, ಒಳ್ಳೆ ಅಧಿಕಾರಿಗಳು, ಅವರು ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ನೇರವಾಗಿ ಹೇಳಿದ್ವಿ ಏನಂತ ಹೇಳಿದ್ರೆ, ಮುಂಡಗೋಡದಲ್ಲಿ ದರೋಡೆಕೋರರನ್ನ ನಿಗ್ರಹಿಸಲಿಕ್ಕೆ ಒಂದು ಗುಂಡಿನ ಮೊರತಾಗಿತ್ತು ಪ್ರಥಮ ಬಾರಿಗೆ ಈ ಜಿಲ್ಲೆಯಲ್ಲಿ. ಗೋಕಳ್ಳರ ಮೇಲೆ ಯಾಕೆ ಆ ಗುಂಡಿನ ಮೊರತ ಆಗಬಾರದು ಅನ್ನುವಂತ ಪ್ರಶ್ನೆಯನ್ನು ಮಾಡಿದ್ದೆ ನಾನು. ಹಾಗಾಗಿ ಈ ಗೋಕಳ್ಳರ ಮೇಲೆ ನಿಮ್ಮ ಗುಂಡುಗಳಿರುವುದು ಕೇವಲ ಈ ನವರಾತ್ರಿ ಉತ್ಸವಕ್ಕೆ ಪೂಜೆಗಲ್ಲ. ಹಾಗಾಗಿ ಆ ಗುಂಡಿನ ಮೊರತ ಗೋಹತ್ಯೆ ಮಾಡುವವರ ಮೇಲೆ, ಗೋಕಳ್ಳರ ಮೇಲೆ ಒಂದು ಕ್ಷಣ ಆಯ್ತು ಅಂತ ಹೇಳಿದ್ರೆ ಖಂಡಿತವಾಗಿ ಗೋಹತ್ಯೆ ನಿಲ್ಲುತ್ತದೆ ಎನ್ನುವಂತ ಇನ್ನು ಎರಡನೆಯದು, ನಾವೆಲ್ಲ ಬಹಳ ಪಾಪ ಏನಾಗಿದೆ ಅಂದ್ರೆ ನಮ್ಮ ಜನರು ತಪ್ಪಲ್ಲ. ಗೋಕಳ್ಳರನ್ನ ಹಿಡಿಲಿಕ್ಕೆ ಹೋದ್ರೆ ನಮ್ಮ ಮನೆ ಅಂಗಳದಿಂದಲೇ ಗೋವನ್ನ ಕದ್ಕೊಂಡು ಹೋಗುವಾಗ ನಾವು ಸುಮ್ಮನೆ ಯಾಕಿರ್ತೀವಿ ಅಂತ ಹೇಳಿದ್ರೆ ಪೊಲೀಸರು ನಮ್ಮ ಮೇಲೆ ಕೇಸ್ ಹಾಕ್ತಾರೆ, ನಮ್ಮನ್ನ ವರ್ಷಾನುಗಟ್ಟಲೆ ಕೋರ್ಟಿಗೆ ಓಡಾಡುತ್ತಾರೆ. ಇದು ನಮಗೆ ಮುಂದೆ ತೊಂದರೆ ಆಗ್ತದೆ ಎನ್ನುವಂತದನ್ನ ನಾವು ತಿಳ್ಕೊಂಡಿದ್ದೀವಿ. ಒಂದು ಮಾತನ್ನ ಸ್ಪಷ್ಟವಾಗಿ ನೆನಪಿಡಿ, ನಾವು ಕಾನೂನನ್ನ ಕೈಗೆ ತೆಗೆದುಕೊಳ್ಳುವುದಕ್ಕಿಂತ ಕಾನೂನನ್ನ ಚಲಾಯಿಸಲಿಕ್ಕೆ ಒಳ್ಳೆಯ ಅಂತ ಒಂದು ಅವಕಾಶ ಈಗ ಮೊನ್ನೆ ನಮ್ಮ ಕೇಂದ್ರ ಸರ್ಕಾರ BNS ನಲ್ಲಿ ಕೊಟ್ಟಿದೆ. ಕಲಂ 37ರಲ್ಲಿ ಏನ್ ಹೇಳ್ತದೆ ಅಂತ ಹೇಳಿದ್ರೆ, ನಮ್ಮ ಜೀವವನ್ನು ಉಳಿಸಿಕೊಳ್ಳಿಕ್ಕೆ, ಆ ಪೊಲೀಸರು ಸಹಿತ ಇದ್ರೆ ಅದನ್ನ ಗಮನಿಸಬಹುದು, ನಮ್ಮ ಜೀವವನ್ನು ಉಳಿಸಿಕೊಳ್ಳಿಕ್ಕೆ
ನಮ್ಮ ಆಸ್ತಿ ಪಾಸ್ತಿಯನ್ನ ಉಳಿಸಿಕೊಳ್ಳಿಕ್ಕೆ ನಾವು ಸೆಲ್ಫ್ ಡಿಫೆನ್ಸ್ಗೆ ಇಳಿಬಹುದು, ಆತ್ಮರಕ್ಷಣೆಗೆ ಇಳಿಬಹುದು ಅನ್ನುವಂತ ಮಾತನ್ನು ಹೇಳ್ತದೆ. ಅಂದ್ರೆ ಇದರ ಅರ್ಥ, ನನ್ನನ್ನ ಸಾಯಿಸಲಿಕ್ಕೆ ಯಾರಾದರೂ ಬಂದ್ರೆ ನಾನು ಎದುರಾಳಿಯ ಸಾವನ್ನು ಸಹಿತ ನಾನು ವಹಿಸಬಹುದು. ಇದು ಪ್ರಚೋದನಾಕಾರಿ ಭಾಷಣ ಅಲ್ಲ, ಇದು ಕೋಮುವಾದದ ಭಾಷಣವೂ ಅಲ್ಲ. ಒಂದು, ಯಾಕಂದ್ರೆ ಕಾನೂನನ್ನ ಮುಡಿದಪ್ಪಗಳು ಹೇಳಿದ್ರು ಸಂವಿಧಾನವನ್ನು ಸರ್ಕಾರ ಓದ್ಕೊಳ್ಬೇಕು ಅಂತ ಹೇಳಿ BNS ಅನ್ನು ಸಹಿತ ಸರ್ಕಾರ ಮತ್ತು ಪೊಲೀಸರು ಒಂದ್ಸಲ ಓದ್ಕೊಂಡ್ರೆ ಬಹಳ ಸ್ಪಷ್ಟತೆ ಬರ್ತದೆ. ಕೇವಲ ನನ್ನನ್ನ ಸಾಯಿಸಲಿಕ್ಕೆ ಬಂದವನಲ್ಲ, ನನ್ನ ಸ್ವತ್ತುಗಳನ್ನ ತೆಗೆದುಕೊಂಡು ಹೋಗಲು ಬಂದವನನ್ನು ಸಹಿತ ಕಾನೂನಿನಲ್ಲಿ ಹೇಗೆ ನಿಗ್ರಹಿಸಬಹುದು ಅನ್ನೋದ್ರ ಬಗ್ಗೆ ಕಲಂ 37ರಲ್ಲಿ ಹೇಳಿದೆ BNS ನಲ್ಲಿ. ಹಾಗಾಗಿ ಜಿಲ್ಲೆಯ ಜನ ಈ ಕಲಮನ್ನ ಬಳಸುವುದಕ್ಕಿಂತ ಮೊದಲು ಸರ್ಕಾರವೇ ಈ ಕಲಮನ್ನ ಬಳಸಿದ್ರೆ ಒಳ್ಳೆಯದಲ್ಲೇ ಅಂತ ಗೋರಕ್ಷಣಾ ಕಾಯ್ದೆ ಕಲಂ 17ರ ಕೆಳಗೆ ಒಂದು ಪ್ರಾವಿಷನ್ ಅನ್ನ ಕೊಟ್ಟಿದ್ದಾರೆ. ಮಾಡುವುದು ಎಷ್ಟು ದಿನ ಅಂತ ಹೇಳಿ ಈ ಹೋರಾಟವನ್ನು ಮಾಡುವುದು ನೆನಪಿಟ್ಟುಕೊಳ್ಳಿ. ಬಹಳ ನಂಬಲಿಕ್ಕೆ ಕಷ್ಟವಾಗಿರುವಂತಹ ಸತ್ಯ, ಎಲ್ಲ ಹಳ್ಳಿಗಳಲ್ಲಿಯೂ ಸಹಿತ ಇವತ್ತು ಗೋಕಳ್ಳರು ನುಗ್ಗುತ್ತಾ ಇದ್ದಾರೆ. ಸರ್ಕಲ್ ಅಲ್ಲಿ ರಾತ್ರಿ 12 ಗಂಟೆಯಿಂದ 3 ಗಂಟೆವರೆಗೆ ವಾಚ್ ಮಾಡಿ ಗೋಕಳ್ಳರು ದೊಡ್ಡ ದೊಡ್ಡ ಕಾರನ್ನ ತೆಗೆದುಕೊಂಡು ಬರ್ತಾ ಇದ್ದಾರೆ. ಅವರಿಗೆ ನಮ್ಮ ಸ್ಥಳೀಯರೇ ಒಂದು ಕಾಲ್ ಹೋಗ್ತಾ ಇದೆ. ಒಂದು ಕಾಲ್ ಹೋದ್ರೆ 1,000 ರೂಪಾಯಿ ಕೊಡ್ತಾರೆ ಅನ್ನುವಂತ ಬಹಳ ಒಪ್ಪಿಕೊಳ್ಳಲಿಕ್ಕೆ ಆಗದೆ ಇರುವಂತಹ ಸತ್ಯವನ್ನ ನಿಮ್ಮ ಮುಂದೆ ಹೇಳ್ಕೊಳ್ಬೇಕಾಗಿದೆ. ನಮ್ಮಲ್ಲಿಯೂ ಸಹಿತ ಹರಾಮ್ ಕೋರ್ಗಳು ಬಿರಿಯಾನಿ ತಿಂದು ಅವರ ರಕ್ತವನ್ನ ಮಾಡಿಕೊಂಡಿದ್ದಾರೆ. ಹಾಗಾಗಿ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಯಾರು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ, ಬಹಳ ದುರ್ದೈವ ಅಂತ ಹೇಳಿದ್ರೆ ಚೆಕ್ ಪೋಸ್ಟ್ ನಲ್ಲಿಯೂ ಸಹಿತ ನಮ್ಮ ಸರ್ಕಾರಿ ಅಧಿಕಾರಿಗಳು ಸರಿಯಾಗಿ ವಾಹನವನ್ನು ಚಲಾಯಿಸಿ ನೋಡಲಿಯೋ ಅಥವಾ ವಾಹನದಲ್ಲಿ ಯಾವ ವಸ್ತು ಇದೆ ಎನ್ನುವುದನ್ನ ನೋಡಿಯೂ ಸಹಿತ ಕೆಲವು ಪಕ್ಷಿಯನ್ನ ಪಡ್ಕೊಂಡು ಬಿಡ್ತಾ ಇರುವಂತಹ ದುರ್ಘಟನೆಯನ್ನು ಸಹಿತ ನಾವು ನೋಡ್ತಾ ಇದ್ದೇವೆ. ಕರ್ಮ ರಿಟರ್ನ್ಸ್ ಅನ್ನುವುದನ್ನ ಅಧಿಕಾರಿಗಳು ಗಮನದಲ್ಲಿರಬೇಕು. ನಾವು ಮಾಡುವ ಕರ್ಮ ನಮಗಲ್ಲದಿದ್ದರೂ ನಮ್ಮ ಮಕ್ಕಳಿಗೆ ಕ್ಯಾನ್ಸರ್ ರೂಪದಲ್ಲಿ ಬರುತ್ತದೆ. ಅದು ಬರುವುದಕ್ಕಿಂತ ಮುಂಚೆ ಗೋಮಾಂಸವನ್ನ ಮಾರುವವರ ದುಡ್ಡನ್ನ ತೆಗೆದುಕೊಳ್ಳುವುದಿಲ್ಲ ಅಂತ ಹೇಳಿ ನೀವು ಸಹಿತ ಇಂದು ಶಪಥ ಮಾಡಿ ಹೋಗಬೇಕಾಗಿರುವಂತಹ ಅನಿವಾರ್ಯತೆ ಇದೆ ಎನ್ನುವ ಮಾತನ್ನ ಹೇಳುತ್ತಾ, ಪ್ರತಿ ಹಳ್ಳಿಯಲ್ಲಿ ನಾವು ರಕ್ಷಕರಾಗಿರೋಣ. ಈಗಾಗಲೇ ನಮ್ಮ ಬರ್ತಾರೆ, ನಮ್ಮ ಗೋಶಾಲೆಗೂ ಬರ್ತಾರೆ, ನಮ್ಮ ಮನೆಯ ಹೆಣ್ಣು ಮಕ್ಕಳ ಮೇಲೆ, ನಮ್ಮ ತಾಯಿಯರ ಮೇಲೆ ಕಣ್ಣು ಇದ್ದೇ ಇದೆ. ಮತ್ತು ಅದು ಖಂಡಿತ ಅಲ್ಲಿಂದ ಬುಕ್ ಮಾಡ್ತಾರೆ. ಇವರನ್ನ ಮಟ್ಟ ಹಾಕದಿದ್ರೆ ಅದೇ ಆಗುದು. ಇದೊಂದು ದೊಡ್ಡ ಷಡ್ಯಂತ್ರ. ನಮಗೆಲ್ಲ ಅರ್ಥ ಆಗುವ ಒಂದು ಸಣ್ಣ ಘಟನೆ, ಸಾಲ್ಪುರದ ಘಟನೆ ಅಲ್ಲ, ಇದೊಂದು ದೊಡ್ಡ ಷಡ್ಯಂತ್ರ. ಇದರ ಒಂದು ದೊಡ್ಡ ಷಡ್ಯಂತ್ರ ನಮ್ಮ ಸನಾತನ ಧರ್ಮದ ಮೇಲೆ ಇದೆ. ಇದನ್ನ ನಾವು ಹೋರಾಡಬೇಕು, ಇದನ್ನ ನಾವು ಎದುರಿಸಬೇಕು. ಈಗ ನಾವು ಏನ್ ಬೆಳೆಸಬೇಕಂತ ಹೇಳಿದ್ರೆ ಆ ಏನು ಕಾನೂನು ಇದೆಯಲ್ಲ ಅದಕ್ಕೆ ತಿದ್ದುಪಡಿ ಆಗಬೇಕು. ಅದಕ್ಕೆ ಈ ರೀತಿ ಕೆಲಸ ಮಾಡ್ತಾರಲ್ಲ ಅವರು ಮನಗಂಡನೆ ಆಗಬೇಕು. ಕಾನೂನಿನಲ್ಲಿ ಇದ್ದ ಪ್ರಾವಧಾನವನ್ನು ಬದಲಾಯಿಸಿದ್ದಾರೆ ಸರ್ಕಾರ. ಹೀಗಾಗಿ ಜಾಮೀನು ಮೇಲೆ ಹೊರಬರ್ಲಿಕ್ಕೆ ಆಗುತ್ತೆ. ನೀವು ಎಷ್ಟು ಬರುವಂತ ಕಾಯ್ತೀರಾ, ಎಷ್ಟು ಬರುವಂತ ನೀವು ಉಳಿಸಿಕೊಳ್ತೀರಾ? ಎಲ್ಲಿಯ ತನಕ ಈಗಾಗಲೇ ಹೇಳಿದಾಗ ನಾವು ಶಪಥ ತೊಡೆದಿದ್ರೆ, ಈ ಸರ್ಕಾರಕ್ಕೆ ಬುದ್ಧಿ ಬರ್ತಿದ್ರೆ ಅದು ಸಾಧ್ಯವೇ ಇಲ್ಲ. ಹೀಗಾಗಿ ಗೋಮಾತೆಯನ್ನ ಉಳಿಸಿಕೊಳ್ಬೇಕು ಅಂತ ಹೇಳಿದ್ರೆ ದಯವಿಟ್ಟು ಬಂಧುಗಳೇ ನಾವಿವತ್ತು ಒಟ್ಟಾಗಿರ್ಬೇಕು. ನಾವಿವತ್ತು ಒಟ್ಟಾಗಿರ್ಬೇಕು, ಸರ್ಕಾರಕ್ಕೆ ಒತ್ತಾಯಿಸಬೇಕು. ಸಂವಿಧಾನ ನೀವು ಓದ್ಕೊಳ್ಳಿ ಅಂತ ಹೇಳ್ಬೇಕು, ಗಾಂಧಿಯವರ ಮಾರ್ಗದಲ್ಲಿ ನೀವು ನಡೆಯಿರಿ ಅಂತ ಹೇಳ್ಬೇಕು. ಹಾಗಿದ್ರೆ ಮಾತ್ರ ಸಾಧ್ಯ. ನಿಮಗೆಲ್ಲ ವಂದಿಸಿ ಬಹಳ ಹೊತ್ತು ಮಾತಾಡ್ಲಿಕ್ಕೆ ಅವಕಾಶ ಇಲ್ಲ. ಇಲ್ಲಿ AC ಮೇಡಮ್ ಬಂದಿದ್ದಾರೆ, ಶ್ರೀಮತಿ ಕಾಮಿನಿ ಮೇಡಮ್ ಏನು ಕಾರ್ಯ ಆಗಿದೆ ಅಂತ ತೋರಿಸ್ಬೇಕಲ್ಲ. ಇವತ್ತು ಮತಾಂಧ ಮುಸ್ಲಿಂ ಜಿಹಾದಿಗಳಿಗೆ ಅವರ ಆ ಸಮಾಜದ ಓಟನ್ನ ತಗೊಳ್ಳಿಕ್ಕೆ ರಾಜಕಾರಣಿಗಳು ಷಡ್ಯಂತ್ರ ಮಾಡಿ, ನಾವು ಪ್ರಾಥಮಿಕ ಶಾಲೆಯಲ್ಲಿ ಓದಿದ್ದೇವೆ ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ, ಇದು ವಿವಿಧ ಅಂಗಗಳು ಇದಕ್ಕೆ ಸ್ವತಂತ್ರವಾದ ಅಂಗವನ್ನು ಇದೆ ಅಂತ. ಆದರೆ ಇವತ್ತು ಶಾಸಕಾಂಗದ ಕವಿಗೋಷ್ಠಿಯಲ್ಲಿ ಕಾರ್ಯಾಂಗ ಮತ್ತು ನ್ಯಾಯಾಂಗ ಇದ್ದಾಗ ನಾವು ಎಲ್ಲಿ ನ್ಯಾಯವನ್ನು ಕೇಳಲಿಕ್ಕೆ ಸಾಧ್ಯ? ಇದನ್ನು ನಾವು ಪ್ರತಿಯೊಂದು ಹಳ್ಳಿಗಳಿಂದ ಬಂದಂತ ಜನ ಇದ್ದೇವೆ. ಇವತ್ತು ಸುಂಡ ತಾಲೂಕಲ್ಲಿ 108 ಗ್ರಾಮ ಇದೆ. ಪ್ರತಿಯೊಂದು ಗ್ರಾಮ ಸಭೆಯಲ್ಲಿ ನೀವು ಇದನ್ನು ಕೇಳಬಹುದಾ? ಪ್ರತಿಯೊಂದು ಗ್ರಾಮ ಸಭೆಯಲ್ಲಿ ಕೇಳಿ ನಮಗೆ ಉತ್ತರ ಬೇಡ, ನಮಗೆ ಪರಿಹಾರ ಬೇಕು. ಏನ್ ಮಾಡ್ತಾ ಇದ್ದೀರಿ ಇದಕ್ಕೆ? ಆ ಉತ್ತರವನ್ನು ತಗೊಳ್ಳಿಕ್ಕೆ ಸಾಧ್ಯ ಉಂಟ ನಾವಂದ್ರೆ? ಆ ಉತ್ತರವನ್ನು ತಗೊಂಡು ನಾವು ಕಾರ್ಯರೂಪಕ್ಕೆ ಇಳಿದ್ರೆ ಪ್ರತಿಯೊಂದು ಹಳ್ಳಿಯಲ್ಲಿ ಗೋಕಳ್ಳತನ ಬಂದಾಗ್ತದೆ. ಇಲ್ಲಾಂದ್ರೆ ಪ್ರತಿನಿತ್ಯ ಹಳ್ಳಿಯಲ್ಲಿ ಗೋಕಳ್ಳತನ ನಡೀತಾ ಇದೆ. ನಗರದಲ್ಲಿ ಸಿಸಿ ಕ್ಯಾಮೆರಾ
ವಾಹನದಲ್ಲಿ ಗೋವನ್ನ ಕರ್ಕೊಂಡು ಹೋಗಿದ್ದು ಬಂದು ಎಷ್ಟು ಜನ ಆರೋಪಿಗಳು ಸಿಕ್ಕಿದ್ರು. ಈಗ ನಿನ್ನೆ ಬಂದು 5 ವರ್ಷದ ಈ ಕಡೆ 866 ಗೋವನ್ನು ನಾವು ರಕ್ಷಣೆ ಮಾಡಿದ್ದೇವೆ ಅಂತ. ಹಾಗಾದ್ರೆ ಹೋಗಿದ್ದೆಷ್ಟು? ಇವತ್ತಿನ ದಿನ ಆ ಗೋಮಾತೆಯ ರಕ್ಷಣೆ ಸಲುವಾಗಿ ಸಮಸ್ತ ಗೋಭಕ್ತರು ಇಂತಹ ಬಿಸಿಲಿನಲ್ಲಿ ಕೂಡ ತಾವೆಲ್ಲರೂ ಕೂಡ